ಪಶ್ಚಿಮ ಘಟ್ಟದಲ್ಲಿ ಕ್ವಾರಿ ಮಾಡ್ತೀರಾ? ಅವ್ರಿಗೆ ಎಷ್ಟು ಕಲ್ಲು ಬಂಡೆ ಬೇಕಂದು ನನ್ನ ಲೆಕ್ಕ ಹಾಕಿದ್ದೀರಾ? ಯಾಕಂತ ಹೇಳಿದರೆ ಸೀ ಬರ್ಡ್ ನಿರ್ಮಾಣ ಹಂತದಲ್ಲಿ ಒಂದು ಸಂಪೂರ್ಣ ಗುಡ್ಡ, ವಿಶಾಲವಾದ ಗುಡ್ಡ ಮೇಡಮ್ ಇದ್ದಾರೆ, ಅವ್ರ ಊರಿಂದೇ ಗುಡ್ಡ ನಾಪತ್ತೆಯಾಗಿ ಹೋಯಿತು. ಅಷ್ಟೆಲ್ಲನ ಸಮುದ್ರಕ್ಕೆ ಹಾಕಿದರು. ಈಗ ಅಲ್ಲಿಲ್ಲ ಕಲ್ಲು ಬಂಡೆ ಇರೋದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ. ಹಾಗಿದ್ರೆ ಪಶ್ಚಿಮ ಘಟ್ಟದಲ್ಲಿ ಕ್ವಾರಿಂಗ್ ಮಾಡ್ತೀರಾ? ಇಲ್ಲದಿದ್ದರೆ ಬೇರೆ ಎಲ್ಲಿಂದ ಕಲ್ಲು ತರ್ತೀರಾ? ಅದರ ವಿವರಣೆ ನೀಡಬೇಕಲ್ಲ. ಇಷ್ಟೆಲ್ಲ ಕಲ್ಲು ಬೇಕು ನಮಗೆ. ಎಲ್ಲಿ ನಾವು ಸ್ಥಳನ ಗುರ್ತು ಮಾಡಿದ್ದೇವೆ, ಯಾರ್ದು ಆಸ್ತಿ ಅದು, ಯಾವ ರೀತಿಯಿಂದ ನೀವು ಅವ್ರ ಹತ್ರ ಡೀಲ್ ಮಾಡಿದಿರಿ? ಇಲ್ಲದಿದ್ದರೆ ಇವರಲ್ಲಿ ಒಬ್ಬರಿಗೂ ಮನೆ ಕಟ್ಟಲಿಕ್ಕೆ ಕಲ್ಲು ಸಿಗೋದಿಲ್ಲ, ಉಸುಕು ಸಿಗೋದಿಲ್ಲ. ಚೀರೆಕಲ್ಲನ್ನು ಅವ್ರು ಕ್ವಾಂಟಿಫೈ ಮಾಡಿದ್ದಾರೆ, ಬೋಲ್ಡರ್ಸು ಕ್ವಾಂಟಿಫೈ ಮಾಡಿದ್ದಾರೆ, ಉಸುಕನ್ನು ಕ್ವಾಂಟಿಫೈ ಮಾಡಿದ್ದಾರೆ. ಹೊನ್ನಾವರದಲ್ಲಿ ಉಸುಕು ತೆಗಿಲಿಕ್ಕೆ ಗುರುತು ಮಾಡುವಾಗ ನಾನೇ ಹೋಗಿದ್ದೆ ಅಲ್ಲಿ ವರದಿ ತಯಾರು ಮಾಡಲಿಕ್ಕೆ. ಹೊನ್ನಾವರ DF ಅವರು ನನಗೆ ಕರೆದಿದ್ರು. ಎಲ್ಲ ಉಸುಕಿಲ್ದಿದ್ದಲ್ಲೆಲ್ಲ ಇಲ್ಲಿ ಉಸುಕಿದೆ ತೆಗಿಬೋದು ಅಂತ ಹೇಳಿ ದಾಖಲೆ ಮಾಡಿದರು. ನಾವು ಹೇಳಿದ್ವಿ ಅಳಿವೆ ತೀರದಲ್ಲಿ ಉಸುಕನ್ನು ತೆಗಿಬಾರ್ದು ಅಂತ ಹೇಳಿ. ನಮ್ಮ ಅಂಕೋಲದ ಪೂರ್ಣ ಪ್ರದೇಶ ಅಳಿವೆ ಪ್ರದೇಶ ಬಂದಿರ್ತದೆ. ಹಾಗಾಗಿ ಇಲ್ಲಿ ಉಸುಕನ್ನು ತೆಗೆಯೋದು ಕಾನೂನು ಬಾಹಿರ. ಎಲ್ಲ ಕದ್ದು ಎಷ್ಟು ಮಾಲನ್ನು ನೀವು ಕಳಿಸ್ತೀರ ಅವರಿಗೆ? ಎಷ್ಟು ಅವರಿಗೆ ಕಳಿಸ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಅಂದಾಜು ಕೊಟ್ಟಿದ್ದೀರಾ? ನಾವು ಅದು ಮಾಡ್ತೇವೆ, ಇದು ಮಾಡ್ತೇವೆ, ಟ್ರೈನಿಂಗ್ ಕೊಡ್ತೇವೆ, ಎಲ್ಲನೂ ನೀವು ಕೊಡ್ತೀರಾ, ಶಾಲೆಯನ್ನು ಕಟ್ಕೊಡ್ತೀರಿ. ಆದರೆ ನಮ್ಮ ಪರಿಸರಕ್ಕೆ ಏನು ಮಾಡ್ತೀರಾ? ಪರಿಹಾರ ಎಲ್ಲಿ ಹೇಳಿದ್ದೀರಾ ನೀವು? ಉಸುಕನ್ನು ತೆಗೆದ್ರೆ ಎಷ್ಟು ಹಾಳಾಗ್ತದೆ ಅಂತ ನಾನೇ ಸಾಕಷ್ಟು ಪಬ್ಲಿಕೇಶನ್ ನಂದೇ ಅದೇ. ಅದನ್ನು ಬಿಟ್ಕೊಂಡು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಳಿವೆ ಪ್ರದೇಶದಲ್ಲಿ ಉಸುಕು ತೆಗೆಯೋದ್ರಿಂದ ಆಗೋ ಹಾನಿ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳಿದೆ. ಯಾಕಂದರೆ ಅಳಿವೆ ಪ್ರದೇಶ CRZ ಬರ್ತದೆ, ಅದು ಸೂಕ್ಷ್ಮ ಪ್ರದೇಶ ಆಗ್ತದೆ. ಅಲ್ಲಿ ಮೀನುಗಳು ಮೊಟ್ಟೆ ಇಡೋ ಪ್ರದೇಶ. ಅಂಥ ಕಡೆಗೆ ನೀವು ಉಸುಕು ತೆಗಿತೀರಾ? ಇದು ಒಂದು ಪ್ರಶ್ನೆಯಾಗಿ ಉಳಿತದೆ. ಆಮೇಲೆ ನೆಲ, ಜಲ ಮತ್ತು ವಾಯು ಮಾಲಿನ್ಯ ಆಗ್ತದೆ ಅಂತ ಹೇಳಿ ಬರೀತಾರೆ ಅವರು. ಸಮುದ್ರದಲ್ಲೂ ಮಾಲಿನ್ಯ ಆಗ್ತದೆ, ಭೂಮಿ ಮೇಲೂ ಮಾಲಿನ್ಯ ಆಗ್ತದೆ, ವಾಯು ಮಾಲಿನ್ಯನೂ ಆಗ್ತದೆ. ಅದಕ್ಕೆ ನಾವು ಪರಿಹಾರ ಮಾಡ್ತೇವೆ. ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇದ್ದಾರೆ. ನಾವು ಸುಮಾರು 20 ವರ್ಷದಿಂದ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದೇವೆ. ನಮ್ಗೆ ಗೊತ್ತು, ಅವ್ರದ್ದು ಪ್ರತಿಯೊಂದು ಪಲ್ಸು ಗೊತ್ತು ನಮಗೆ. ಆಯಿತು, ನಾನು ಮಷಿನ್ನಲ್ಲಿ ಇಷ್ಟು ಆಗಿದೆ ಅಂತ ಹೇಳಿ ನಾನು ಬರೆದು ಕೊಡ್ತೇನೆ. ಮಾಲಿನ್ಯ ಇದೆ, ಬಟ್ ಎಲ್ಲಿ ಪರಿಹಾರ ತೋರಿಸಿದ್ದೀರಾ ನೀವು? ಮಾಲಿನ್ಯನ ನಿಯಂತ್ರಣ ಮಾಡಲಿಕ್ಕೆ ಎಲ್ಲಿ, ಯಾವ ರೀತಿಯಿಂದ ನಿಯಂತ್ರಣ ಮಾಡ್ತೀರಿ? ಇನ್ಫ್ರಾಸ್ಟ್ರಕ್ಚರ್ ಏನು ಮಾಡ್ಕೊಂಡಿದ್ದೀರಾ? ನಿಮ್ಮದು ಏನು ವ್ಯವಸ್ಥೆ ಇದೆ? ಅದನ್ನು ನೀವು ಎಲ್ಲೂ ತೋರಿಸಿಲ್ಲ. ಆಮೇಲೆ ತಡೆಗೋಡೆ ಬಗ್ಗೆ ಮಾತನಾಡ್ತಾ, ಒಂದು ಕಡೆಗೆ ನಾವು ತಡೆಗೋಡೆ ಹಾಕ್ತೇವೆ, ಅವಶ್ಯಕತೆ ಬಿದ್ದರೆ ಮತ್ತೊಂದು ಕಡೆಗೆ ಹಾಕ್ತೇವೆ ಅಂತ ಹೇಳಿ. ಅವಶ್ಯಕತೆ ಯಾವಾಗ ಬೀಳ್ತದೆ? ಎಲ್ಲರೂ ಕಡಲ್ ಕೊಡ್ತಾ ಆದಮೇಲೆ ನಮ್ಮ ಮಾನ್ಯ MLAಗಳು, ರಾಜಕಾರಣಿಗಳು ಕೊಡ್ತಾ ಆಯಿತು ಅಂತ ಹೇಳಿದ ಮೇಲೆ ಇವರು ಮತ್ತೆ ತಡೆಗೋಡೆದು ಯೋಜನೆ ಮಾಡುವವರು. ಅವಶ್ಯಕತೆ ಇದ್ದರೆ ಅಂತ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ. ಅಂದರೆ ಈಗ ನಮ್ಮ ಯೋಜನೆಯಲ್ಲಿ ಇಲ್ಲ ಅದು, ಆಮೇಲೆ ನಾವು ತಡೆಗೋಡೆ ಮಾಡೋದು ಅಂತ.